ಸಣ್ಣ ರೈತ 2 ಎಕರೆ 4 ಎಕರೆ ರೈತ ತುಂಬ ಜನ ಇದ್ದಾರೆ. ಅಂಥ ರೈತರು ಏನಾಯ್ತು ಸರ್, ಖರ್ಚು ಮಾಡಿ ಸಾಲ ಸೋಲ ಮಾಡಿ ಬಿತ್ತಿ ಹರಿಗಿ ಎಲ್ಲ ಮಾಡಿ ಸರ್ ಇವತ್ತು ಮಳೆ ಹೋಗೈತೆ ಸರ್, ಭಾಳ ಕಷ್ಟ ಐತೆ ಸರ್. ಖರ್ಚಿನ ಬಗ್ಗೆ ರೈತ ಯೋಚನೆ ಮಾಡೋದಿಲ್ಲ. ಆ ಒಂದು ಹಂಗಾಮಿನಲ್ಲಿ ನಾನು ಹೇಗಾದರೂ ಮಾಡಿ ನಾನು ಬೆಳೆದೇ ತೀರಬೇಕು ಅನ್ನೋಂಥ ಒಂದು ದೃಢ ಸಂಕಲ್ಪ ಅವರಲ್ಲಿರುತ್ತೆ. ಹಾಗಾಗಿ ಆ ಒಂದು ಪ್ರಯತ್ನವಾಗಿ ಈ ಒಂದು ಬೆಳೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನನ ಅವ್ರು ಮಾಡ್ತಾ ಇರ್ತಾರೆ. ರೈತರಂತ ಭಾಳ ಹಾಲಾಗಕ್ಕಿದ್ದಾರ. ಟ್ಯಾಂಕರಲ್ಲಿ ನೀರು ಚುಡಿಯಾರು ಹೊಡಿತಾರೆ, ಟ್ಯಾಕ್ಟರ್ ಇದ್ದಾರೆ, ಪಂಪ್ ಸೆಟ್ ಇದ್ದಾರೆ, ಕೃಷಿ ಹೊಂಡಿದ್ದಾರೆ. ಒಬ್ಬೊಬ್ರಿಗೆ ದೊಡ್ಡ ಸಮಸ್ಯೆ ಆಗೈತಿ. ಅದಾಗ ಹಾವೇರಿ ಜಿಲ್ಲೆದಾಗ ಮಾಡಲಾರ ಅಂತ ಏನಾರ ಅನುಕೂಲ ಮಾಡಿದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಇವತ್ತು ವಿಲ್ ಪವರ್ ಆತ್ಮಸ್ಥೈರ್ಯದಿಂದ ಇವತ್ತು ನೀರನ್ನ ಅದಕ್ಕೆ ಉಣಿಸ್ತಕ್ಕಂಥ, ಇವತ್ತು ನೀರು ಉಣಿಸಿದ್ರೆ ಪರ್ಮನೆಂಟ್ ಅಲ್ಲ, ಆದರೂ ಕೂಡ ಜೀವ ಹಿಡಿಬೇಕು. ಮುಂದೆ ಮಳೆ ಆದರೆ ಇದು ಬೆಳೆ ನಿಲ್ಲುತ್ತಾ ಅಂತಂದು ಆ ದಿಶೆಯಲ್ಲಿ ಎಕರೆಗೆ ಸುಮಾರು 5,000 ರೂಪಾಯಿ ಖರ್ಚು ಮಾಡಿ ಇವತ್ತು ನೀರು ಉಣಿಸಕತ್ತಾರ. ಹೀಗಾಗಿ ಈಗ ಇಲ್ಲಿವರೆಗೆ ಬೆಳೆ ಸರಿಯಾಗಿ ಕಾಣ್ತಿದ್ವು ಸರ್, ಚೈತನ್ಯ ಇದ್ದು. ಈಗೇನೈತಿ ಈ ಬಿಸಿಲಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬಾಡಕತ್ತೀವಿ ಸರ್, ಹಾಗಾಗಿ ಮಳಿನ ಆಗವಲ್ದು. ಈಗ ಅನಿವಾರ್ಯವಾಗಿ ನಾವು ಟ್ಯಾಂಕರ್ ಮೂಲಕ ನಾವು ನೀರು ಸರಬರಾಜು ಮಾಡಕತ್ತೀವಿ. ಇದ್ದಂಥ ರೈತರು ಟ್ಯಾಂಕರ್ ಮೂಲಕ ಮಾಡ್ತಾ ಇದ್ದಾರೆ. ಆದರೆ ಬಡವ ರೈತರಿಗೆ ಭಾಳ ತೊಂದರೆ ಆಗಿದೆ. ದೇವರನ್ನೇ ನಂಬಿರುವಂಥ ಕೃಪೆ ಇನ್ನೂ ಯಾವುದೇ ಮಳೆ ಆಗ್ತಾ ಇಲ್ಲ. ನಮಸ್ಕಾರ ವಾರ್ತಾಭಾರತಿ ವೀಕ್ಷಕರೇ. ಕರ್ನಾಟಕದಲ್ಲಿ ಮುಂಗಾರು ಕ್ಷೀಣಿಸಿದ್ದು, ಬರಗಾಲ ಆವರಿಸಿದೆ. ಇದಕ್ಕೆ ಕೊಪ್ಪಳ ಜಿಲ್ಲೆ ರೈತರು ಕೂಡ ತುತ್ತಾಗಿದ್ದಾರೆ. ಆ ಬರಗಾಲದಲ್ಲಿ ತಾವು ಬಿತ್ತಿದ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕಾಗಿ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟ್ಯಾಕ್ರಿಗಳ ಮೂಲಕ ನೀರನ್ನು ತರಿಸಿ ತಮ್ಮ ಬೆಳೆಗೆ ಹಾಯಿಸ್ತಾ ಇದ್ದಾರೆ. ಇದಕ್ಕೆ ಬೆಳೆ ಮತ್ತು ಕೀಟನಾಶಕ ಅವನ್ನೆಲ್ಲ ಹೊರತುಪಡಿಸಿ ಈ ನೀರಿಗೆ ಸುಮಾರು ತಿಂಗಳಿಗೆ 30,000 ಅಷ್ಟು ಖರ್ಚು ಮಾಡುವಷ್ಟು ಪರಿಸ್ಥಿತಿ ರೈತರಲ್ಲಿ ಉಂಟಾಗಿದೆ. ಈ ಬಗ್ಗೆ ರೈತರು ಮತ್ತು ಅಧಿಕಾರಿಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಾನು ತಳಕಲ್ ಗ್ರಾಮದ ನಿವಾಸಿ ಉಮೇಶ್ ಗೌಡ ಪೊಲೀಸ್ ಪಾಟೀಲ್ ಅಂತ. ಸರ್ ಒಂದಪ್ಪ ಹೇಳ್ಬೇಕಂದ್ರೆ ನಮ್ದು ಮೊದಲಾಗಿಂದ ಬರ ಪ್ರದೇಶ ಸರ್, ಮಳೆ ಆಶ್ರಿತ ಭೂಮಿ ಸರ್. ಇಲ್ಲಿ ಇವತ್ತಿಗೆ 42 ದಿನ ಸರ್ ಮಳೆ ಹೋಗಿ ರೈತರು ತುಂಬ ಸಂಕಷ್ಟದಾಗಿದ್ದಾರೆ. ಬಟ್ ಇವತ್ತು ನಮ್ಮ ಗ್ರಾಮದ ಪ್ರಗತಿಪರ ನೆಲುಂಗೂಡವರು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ರೀತಿ ಟ್ಯಾಂಕರ್ ಮುಖಾಂತರ ನೀರು ಹಾಕ್ತಿದ್ದಾರೆ. ತುಂಬ ಭಾಳ ಕಷ್ಟ ಐತೆ ಸರ್, ಯಾಕಂದ್ರೆ ಪ್ರತಿಯೊಬ್ಬ ರೈತರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭಾಳ ಖರ್ಚಾಗುತ್ತೆ. ನಿನ್ನೆ ಹೇಳಿದ್ರು ಅವರು ಕಡಿಮೆ ಅಂದರೆ 4-5 ಟ್ಯಾಂಕ್ ನೀರು ಬೇಕು ಸರ್, ಆಮೇಲೆ ಅದಕ್ಕೆಲ್ಲ ಆಳುಗಳು ಬೇಕು. ಸೊ ಹಾಗೆ ಎಲ್ಲ ರೈತರು ಮಾಡೋಕ್ಕಾಗಲ್ಲ. ಬಟ್ ಇವತ್ತು ಸರ್ಕಾರ ಏನು ಮಾಡೋಕ್ಕಪ್ಪ ಅಂದ್ರೆ ಸದ್ಯ ನಮಗೆ ಬರ ಘೋಷಣೆ ಮಾಡಬೇಕು, ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಇಂಥ ರೈತರಿಗೆ ಒಂದು ಅನುಕೂಲ ಆಗುತ್ತೆ ಸರ್. 90% ನಮ್ದು ತಳಕಲ್ ಅಂತ ಸರ್ ಗ್ರಾಮ ಸುತ್ತಮುತ್ತ ಗ್ರಾಮ ಕೃಷಿ ಮೇನ್ ಉದ್ಯೋಗ ಸರ್. ಕೃಷಿ ಅವಲಂಬಿತವಾಗಿ ಎಲ್ಲರೂ ದುಡಿತಾ ಇರೋದು. ಬಟ್ ಇಲ್ಲಿವರೆಗೆ ಮಳೆ ಆಗದ ಕಾರಣ ನೋಡಿ ಸರ್, ನೀವು ನೋಡ್ತಿರ್ಬೋದು ಬೆಳೆ ಎಲ್ಲ ಸುತ್ತಮುತ್ತ ಎಲ್ಲ ಬಿತ್ತಿದ್ದಾರೆ ಸರ್, ಎಲ್ಲ ಒಣಗಿ ಹೋಗ್ಯಾವ ಸರ್. ರೈತರು ಭಾಳ ಕಷ್ಟ ಸರ್, ಯಾಕಂದ್ರೆ ಸಾಲ ಸಣ್ಣ ರೈತ ಸರ್ ಏನು ಮಾಡ್ತಾರೆ ಸರ್, ನಮ್ಮಲ್ಲಿ ಭಾಗದಲ್ಲಿ ಕಡಿಮೆ ಸರ್ ಸಣ್ಣ ರೈತ 2 ಎಕರೆ 4 ಎಕರೆ ರೈತ ತುಂಬ ಜನ ಇದ್ದಾರೆ. ಅಂಥ ರೈತರು ಏನಾಯ್ತು ಸರ್, ಖರ್ಚು ಮಾಡಿ ಸಾಲ ಸೋಲ ಮಾಡಿ ಬಿತ್ತಿ ಹರಿಗಿ ಎಲ್ಲ ಮಾಡಿ ಸರ್ ಇವತ್ತು ಮಳೆ ಹೋಗೈತೆ ಸರ್, ಭಾಳ ಕಷ್ಟ ಐತೆ ಸರ್. ಯಾಕಂದ್ರೆ ಈ ಸರ್ಕಾರ ಎಲ್ಲ ನೌಕರದಾರರಿಗೆ ಸಹಕಾರ ಮಾಡುತ್ತಾ, ಸಹಾಯ ಮಾಡುತ್ತಾ, ಸಾಲ ಕೊಡ್ತಾ. ಆದರೆ ರೈತರಿಗೆ ಅಂದ್ರೆ ಸರ್ ಇವತ್ತು ಯಾರು ಸರ್ಕಾರನ ಸಹಾಯ ಮಾಡ್ತಾಯಿಲ್ಲ, ಸಾಲ ಅಂದ ತಕ್ಷಣ ಸಾಲ ಕೊಡ್ತಾ ಇಲ್ಲ ಸರ್. ರೈತ ತುಂಬ ಹೊರೆಯಾಗಿದೆ ಸರ್ ಇದು. ಸೊ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಇಲ್ಲಿ ಸರ್ಕಾರ ಮತ್ತು ಈ ಸ್ಥಳೀಯ ಶಾಸಕರು ರೈತರ ಬಗ್ಗೆ ಒಂದು ಗಮನ ವಹಿಸಿ ಈ ಬರ ಒಂದು ಘೋಷಣೆ ಮಾಡಿ ರೈತ ಒಂದು ಅನುಕೂಲ ಮಾಡಿಕೊಡ್ಬೇಕು ಸರ್. ಡಾಕ್ಟರ್ ಬದ್ರಿ ಪ್ರಸಾದ್, ಮುಖ್ಯಸ್ಥರು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ, ಕೊಪ್ಪಳ. ಈಗ ರೈತರಿಗೆ ಏನಾಗಿರುತ್ತೆ, ಒಂದು ಬೆಳೆಯನ್ನು ನಾನು ಈ ಒಂದು ಹಂಗಾಮನ್ನು ಕಳ್ಕೊಳ್ಬಾರ್ದು. ಒಂದು ಉತ್ತಮವಾದಂತಹ ಬೆಳೆಯನ್ನು ಇಷ್ಟೆಲ್ಲ ನಾವು ಪ್ರಯತ್ನ ಪಟ್ಟು ಬೀಜ ಮತ್ತು ಒಂದು ಮಣ್ಣಿನ ಒಂದು ತಯಾರು ಮಾಡ್ಕೊಳ್ಳಿಕ್ಕೆ, ಭೂಮಿಯನ್ನು ಹದಪಡಿಸ್ಕೊಳ್ಳಿಕ್ಕೆ ಎಲ್ಲ ಖರ್ಚಾಗಿರುತ್ತೆ. ಸಾಕಷ್ಟು ಗೊಬ್ಬರಗಳಿಗೆ ಖರ್ಚು ಮಾಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ರೈತರ ಒಂದು ಆಶಾಭಾವನೆ ಏನಿರುತ್ತೆ ಅಂದರೆ, ಹೇಗೋ ನಾವು ಒಂದು 15 ದಿವಸ ಈ ಒಂದು ಬೆಳೆಯನ್ನು ನಾವು ಕಾಪಾಡಿಕೊಂಡ್ರೆ, ಯಾವುದೋ ಒಂದು ನೀರಾವರಿಯನ್ನು ಮಾಡಿಕೊಂಡು ನಾವು ಕಾಪಾಡಿಕೊಂಡ್ರೆ ಮತ್ತೆ ಒಂದು ಮಳೆ ಬರ್ಬೋದು, ನಮ್ಮ ಬೆಳೆ ನಮಗೆ ಚೆನ್ನಾಗಿ ಬಂದು ಒಂದು ಒಳ್ಳೆಯ ಆದಾಯವನ್ನು ನಾವು ಪಡ್ಕೊಳ್ಬೋದು ಅನ್ನೋಂಥ ಒಂದು ಆಶಾವಾದ ಇರೋದ್ರಿಂದ ರೈತರು ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಖರ್ಚು ಜಾಸ್ತಿ ಆಗುತ್ತೆ, ಅನಿವಾರ್ಯ. ಆದರೆ ಖರ್ಚಿನ ಬಗ್ಗೆ ರೈತ ಯೋಚನೆ ಮಾಡೋದಿಲ್ಲ. ಆ ಒಂದು ಹಂಗಾಮಿನಲ್ಲಿ ನಾನು ಹೇಗಾದರೂ ಮಾಡಿ ನಾನು ಬೆಳೆದೇ ತೀರಬೇಕು ಅನ್ನೋಂಥ ಒಂದು ದೃಢ ಸಂಕಲ್ಪ ಅವರಲ್ಲಿರುತ್ತೆ. ಹಾಗಾಗಿ ಆ ಒಂದು ಪ್ರಯತ್ನವಾಗಿ ಈ ಒಂದು ಬೆಳೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನನ ಅವ್ರು ಮಾಡ್ತಾ ಇರ್ತಾರೆ. ಯಾವ್ಯಾವ ಬೆಳೆ ಬೆಳೆದಿರ್ತಾರೆ ಜಿಲ್ಲೆಯಲ್ಲಿ? ಇಲ್ಲಿ ಸಾಧಾರಣವಾಗಿ ಈಗ ತೊಗರಿ, ಸೂರ್ಯಕಾಂತಿ ಹೆಚ್ಚಾಗಿ ಈ ಒಂದು ಭಾಗದಲ್ಲಿ ನಾವು ಕಾಣ್ತೀವಿ. ಅಲ್ಲಲ್ಲಿ ಈಗ ಮೆಕ್ಕೆಜೋಳದ ಒಂದು ಬಿತ್ತನೆಯೂ ಸಹ ಅಲ್ಲಿ ಆಗಿದೆ. ಈಗ ಎಷ್ಟು ದಿನದಲ್ಲಿ ಏನು ಮಳೆ ಆಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ? ಈಗಾಗಲೇ ಇಷ್ಟು ದಿವಸ ತನಕ ಈಗ ತೊಗರಿಯನ್ನು ನಾವು ಬರ ಸಹಿಷ್ಣು ಬೆಳೆ ಅಂತಲೇ ಕರಿತೀವಿ. ಭಾಳಷ್ಟು ಅಂದರೆ ಒಂದು 15-20 ದಿವಸ ಮಳೆ ಬರಲಿಲ್ಲ ಅಂದರೂ ತಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಅದು ಹೊಂದಿದೆ. ಈಗಲೇ ನಾವು ಗಮನಿಸಿದಾಗ ಈಗಾಗಲೇ 3 ವಾರಗಳಿಂದ ಮಳೆ ಆಗಿಲ್ಲ ನಮ್ಮ ಭಾಗದಲ್ಲಿ. ಆದರೂ ಈಗ ಆ ಒಂದು ಬಾಡುವಿಕೆಯ ಲಕ್ಷಣಗಳು ಪ್ರಾರಂಭ ಆಗಿದೆ. ಸೊ ಕನಿಷ್ಠ ಇನ್ನೂ ಒಂದು ವಾರದ ಒಳಗಾದರೂ ನಮಗೆ ಒಂದು ಉತ್ತಮವಾದಂಥ ಮಳೆ ಆಗಬೇಕಾದದ್ದು ಅನಿವಾರ್ಯವಾಗಿದೆ. ನಾವು ರಮಣ್ಣ ಕುರಿ ಅಂತ ಹೇಳ್ರಿ ಕಳ್ಕಲ್ಲಿದ್ದ, ಇಲ್ಲೇ ಕುರಿ ಕಾಯ್ಕೊಂತ ವ್ಯವಸಾಯನೂ ಮಾಡ್ತೀವ್ರಿ, ಕುರಿನ ಕಾಯ್ತೀವಿ, ರೈತರನ್ನ ಇದೀವಿ.
ಒಂದು 3 ಎಕರೆ ಮೆಕ್ಕೆಜೋಳ ಹಾಕೀನಿ, 4 ಎಕರೆ ಹೆಸರು ಹಾಕೀನಿ, ಒಂದು 3 ಎಕರೆ ಉಳ್ಳಾಗಡ್ಡಿ ಹಾಕೀನಿ. ಈ ಮಳೆದ ಸಮಸ್ಯೆ ಬಂದು ಕುರಿಮರಿದ ದನ ಕರ್ದ ನೀರಿನ ಭಾಳ ಸಮಸ್ಯೆ ಐತಿ. ರೈತರಂತ ಭಾಳ ಅಲಲ್ ಕುಲಹಲ್ ಆಗಾಕತ್ಯಾರ. ಟ್ಯಾಂಕರಲ್ಲಿ ನೀರು ಹಚ್ಚಿ ಹೊಡ್ಯಾರ ಹೊಡಿತಾರೆ. ಟ್ಯಾಕ್ಟರ್ ಇದ್ದಾರೆ, ಪಂಪ್ ಸೆಟ್ ಇದ್ದಾರೆ, ಕೃಷಿ ಹೊಂಡ ಇದ್ದಾರೆ. ಒಬ್ಬೊಬ್ರಿಗೆ ದೊಡ್ಡ ಸಮಸ್ಯೆ ಆಗೈತಿ. ಅದಾಗ ಹಾವೇರಿ ಜಿಲ್ಲೆದಾಗ ಮಾಡಲಾದ್ರಂತ ಏನಾರ ಇಟ್ಟು ಅನುಕೂಲ ಮಾಡಿದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಹ್ಞೂ ಕೂಡ ಮಳೆ ಒಂದು ಕುರಿ ಸಾಕಾಣಿಕೆ ಮಳೆ ಆಗಿಲ್ಲ ಅಂದ್ರೆ ಈಗ ಅದಕ್ಕೆ ಮೇವು ಸಿಗೋದು ಭಾಳ ಕಷ್ಟ ಆಗುತ್ತೆ. ಮೇವ ಸಿಗಾಗಲ್ಲ ಸರ. ಈಗ ಒಟ್ಟು ಮೇವು ತಂದು ಹಾಕ್ಯಾನಕ ಇದು ಟೈಮ್ನ ಅಲ್ರಿ. ಈಗ ಬೇಸಿಗೆ ಟೈಮ್ ಆದ್ರೆ ಸೊಪ್ಪಿಗೆ ಪಿರ್ತ ಕಡ್ಲಿ ಒಟ್ಟಿರ್ತ ಉಳ್ಳಾಗಡ್ಡಿ ಒಟ್ಟಿರ್ತ ಏನೋ ತಂದು ಜಮಾ ಮಾಡ್ಕೊಂತೀವಿ. ಈ ಟೈಮು ಏನೇನೇ ಸಿಗಾಗಲ್ಲ. ಈಗ ಇರೋದು ತಟ್ಟಗದವ ನಾಟಿಗೆ ಅಂತಂದ್ರಾಗ ಅವ್ರನ್ನ ಕೇಳೋಕೆ ದೊಡ್ಡ ಕಷ್ಟನ. ಈಗ ಅವ್ರು ಸಿಕ್ಕಾಪಟ್ಟೆ ರೈತರು ರೊಕ್ಕ ಖರ್ಚು ಮಾಡಿರ್ತಾರೆ. ಈಗ ಅವ್ರ ತ್ರಾಸ ಅವ್ರಿಗೆ, ನಮ್ಮ ತ್ರಾಸ ನಮ್ಗೆ. ಅಟ್ಲೀಸ್ಟ್ ಎನಿಸ್ತೀವಿ ಸೋನ್ಯ ಅಂದ್ರೆ ಕುರಿಗೆ ಆತು ದನಕರ್ಕತ್ತು ಕುಡಿಯೋಕೆ ನೀರು ಸಹಿತ ಸಿಗಾಗಲ್ಲ. ಇರೋದ ಯಾರ್ಯಾಗ ಎಲ್ಲರ ಒಂದೊಂದು ಕೆರೆ ನೀರು ಈಗ ಅವನು ತಂದು ಹೊಲ ಕುಡಿಯಕತ್ತಾರ. ಈ ನೀರಂತ ಸಿಗೋಕ್ರೆ ಹಂಗಾಗಿ ಇಟ ರಾಜಕೀಯ ಹೊತ್ತಿಲಿಂದ ಆತ ಏನು ರೇಟ್ ಆಗ ಅನುಕೂಲ ಮಾಡಿದ್ರ ಇಟ್ಟು ಬಿತ್ತ ಪ್ರಯತ್ನಕ್ಕೆ ರೇಟ್ ಮಳೆ ಆದ್ನಂದ್ರೆ ಸಾರ್ವಜನಿಕರಿಗೆ, ರೈತರಿಗೆ ಆಯ್ತು, ಕುರಿಯಾರಿಗೆ ಆಯ್ತು, ದಂದಾರಿಗೆ ಆಯ್ತು ಭಾಳ ಹೆಲ್ಪ್ ಆಗುತ್ತೆ ಸರ್. ಇದು ಸರ್ಕಾರದ ಏನು ಸರ್ ಆತ ಅವ್ರಿಗೆ ಕಡಿಮೆ ಮಾಡಿರಲ್ಲ ಅದ್ರಂತ ಇಟ್ಟ ಬಿತ್ತ ಪ್ರಯತ್ನಕ್ಕೆ ಅಲ್ಲಿ ಬಿತ್ತಕ ಇದು ಇಟ್ಟು ಹೊಗೆ ಮಾಡ್ಲಿಂದ ಹಿಮ್ಮಲಿಂದ ಏನು ಪುಟ್ರ ಹೋಗೋದು ಒಟ್ಟು ಬಿತ್ತ ಸಾಗುವಣಿ ಮಾಡಕತ್ತೀರ ಸರ್ ಅವರು. ಅದ್ರಂತ ನಾವು ಮೂಡ್ ಹೋಗ್ನ ಇಲ್ಲ ಮಾಡಿದ್ನಂದ್ರೆ ಇಲ್ಲಿ ಇಟ್ಟು ಬದುಕ್ತೀವಿ. ಈಗ ಅವರು ಏನೂ ಮಾಡೋಕ್ಕಾಗಲ್ಲ. ಅದಾಟಾಗ ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ನಿ ಅಂದ್ರೆ ಬದುಕಕ್ಕೆ ನಮ್ಗೆ ದಾರಿ ಆಗುತ್ತೆ ಸರ. ಅದ್ರಂತ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ. ಈಗ ರೈತರದ್ದು ಗೋಳಾಟನೂ ದೊಡ್ಡದೈತಿ, ಕುರಿಯಾರ್ದು ದನ ಕರ್ದಾರ್ದು ಗೋಳಾಟ ದೊಡ್ಡದೈತಿ. ಈಗ ಒಟ್ಟು ಮೇವು ತಂದು ಇಟ್ಕೊಂಡು ಸ್ಟಾಕ್ ಇಟ್ಕೊಳಕಂತ ಆಗಾಗಲ್ಲ ಸರ್. ಈಗ ಸೀಸನ್ ಅಲ್ಲ, ಇದು ಸೀಸನ್ ಮಾವಿಗೆ ಐತಿ. ಹಂಗಾಗಿ ಎಲ್ಲ ರೀತಿಯಿಂದ ಭಾಳ ತ್ರಾಸ ಐತಿ ಸರ. ಮಣ್ಣ ಚೌಡಿ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯನಾಗಿದ್ದು, ವೃತ್ತಿಯಿಂದ ಕೃಷಿಕ, ಪ್ರವೃತ್ತಿಯಿಂದ ಸಮಾಜ ಸೇವೆ. ಆ ದಿಶೆಯಲ್ಲಿ ಇವತ್ತು ತಮಗೆ ಗೊತ್ತಿದ್ದಂತೆ ತೊಗರಿ ಬೆಳೆಗೆ ನಾವು ಈ ವರ್ಷ ಮಳೆ ಆದರೂ ಕೂಡ ಇವತ್ತು ವಿಜ್ಞಾನಿಗಳು ಹೇಳಿದ್ರು, ಹವಾಮಾನ ತಜ್ಞರು ಎಲ್ಲ ಎಲ್ಲಿನೋ ಎಫೆಕ್ಟ್ಲಿಂದ ಇವತ್ತು ಮಳೆ ಕಮ್ಮಿ ಆಗುತ್ತೆ ಅಂತಂದು. ಆದರೂ ಕೂಡ ನಮ್ಮ ಕೃಷಿ ಆಧಾರಿತ ಪ್ರದೇಶ, ಕೃಷಿ ಆಧಾರಿತ ಕುಟುಂಬಗಳು, ಕೃಷಿ ಆಧಾರಿತ ಜೀವನ, ಆ ದಿಶೆಯಲ್ಲಿ ನಾವು ತೊಗರಿ ಬೆಳೆಯನ್ನು ಆಯ್ಕೆ ಮಾಡ್ಕೊಂಡು ಇದು ಮಾಡಿದ್ವಿ. ಇವತ್ತು ಮಳೆರಾಯ ಇವತ್ತು ಕೈ ಕೊಟ್ಟಾನ. ಆ ದಿಶೆಯಲ್ಲಿ ಇವತ್ತು ಮಳೆ ಕರೆಕ್ಟಾಗಿ ಆತಂದ್ರೆ ನಮ್ಮ ಏರಿಯಾ 1 ಎಕರೆಗೆ 7ರಿಂದ 8 ಕ್ವಿಂಟಲ್ ಬರ್ತಾರೆ ತೊಗರಿ. ಆದರೆ ಇವತ್ತು ಮಳೆರಾಯ ಕೈ ಕೊಟ್ಟಾನ. ಅದು ಕೂಡ ನಮ್ಮ ರೈತರು ಇವತ್ತು ವಿಲ್ ಪವರ್, ಆತ್ಮಸ್ಥೈರ್ಯದಿಂದ ಇವತ್ತು ನೀರನ್ನ ಅದಕ್ಕೆ ಉಣಿಸ್ತಕ್ಕಂಥ, ಇವತ್ತು ನೀರು ಉಣಿಸಿದ್ರೆ ಪರ್ಮನೆಂಟ್ ಅಲ್ಲ, ಆದರೂ ಕೂಡ ಜೀವ ಹಿಡಿಬೇಕು. ಮುಂದೆ ಮಳೆ ಆದರೆ ಇದು ಬೆಳೆ ನಿಲ್ಲುತ್ತಾ ಅಂತಂದು ಆ ದಿಶೆಯಲ್ಲಿ ಎಕರೆಗೆ ಸುಮಾರು 5,000 ರೂಪಾಯಿ ಖರ್ಚು ಮಾಡಿ ಇವತ್ತು ನೀರು ಉಣಿಸಕತ್ತಾರ. ಅದು ಕೂಡ ಮಳೆ ಆಗ್ಬೇಕಂತಂದು ನನ್ನೊಂದು ಇದು. ಇವತ್ತು ಸೃಷ್ಟಿನ ಕೈ ಕೊಟ್ಟೋದಾಗ ಬರ ನಾವು ಘೋಷಣೆ ಮಾಡೋದೇನು ತಪ್ಪಲ್ಲ, ಮಾಡ್ಬೇಕಾಗತ್ತೆ. ಸರ್ಕಾರ ಕೂಡ ಬರ ಘೋಷಣೆ ಮಾಡಿ ಇವತ್ತು ಇವತ್ತು ನಾವು ರೈತರಲ್ಲ, ಇವತ್ತು ಕೃಷಿ ಕಾರ್ಮಿಕರೇ ಅದಾರ, ರೈತರು ಅದಾರ. ಕೃಷಿ ಕೈ ಕೊಟ್ಟಾಗ ಇವತ್ತು ಟೋಟ್ಲಿ ಎಲ್ಲರೂ ಬದುಕೋಕ್ಕಾಗಲ್ಲ. ಆ ದಿಶೆಯಲ್ಲಿ ಇವತ್ತು ಸರ್ಕಾರವೂ ಕೂಡ ಈ ನಮ್ಮ ಕೊಪ್ಪಳ ಜಿಲ್ಲೆನ ಬರ ಪೀಡಿತ ಪ್ರದೇಶ ಅಂತಂದು ಘೋಷಣೆ ಮಾಡ್ಬೇಕಂತ ಸರ್ಕಾರಕ್ಕೆ ನಾನು ಮನವಿ ಮಾಡುತ್ತೇನೆ. ಸರ್, ನಮ್ಮ ಹೆಸರು ನಿಲಂಗೌಡ ಮಾಲಿಪಾಟೀಲ್ ಅಂತೇಳಿ, ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ತಳಕಲ್ ಗ್ರಾಮದ ರೈತರು ಸರ್. ನಾವು ಸುಮಾರು ಒಂದು 50 ಎಕರೆ ತೊಗರಿ ಬೆಳೆಯನ್ನು ಬಿತ್ತೀವಿ ಸರ್. ಸುಮಾರು ಒಂದು ತಿಂಗಳ ಒಂದು 10-12 ದಿನ ಮೇಲೆ 10 ತಿಂಗಳ ಮೇಲೆ ಮಳೆ ಹೋಗ್ಬಿಟ್ಟಿದೆ ಸರ್. ಹೀಗಾಗಿ ಈಗ ಇಲ್ಲಿವರೆಗೆ ಬೆಳೆ ಸರಿಯಾಗಿ ಕಾಣ್ತಿದ್ವು ಸರ್, ಚೈತನ್ಯ ಇದ್ದು. ಈಗೇನೈತಿ, ಈ ಬಿಸಿಲಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬಾಡಕತ್ತೀವಿ ಸರ್. ಹಾಗಾಗಿ ಮಳಿನ ಆಗವಲ್ದು. ಈಗ ಅನಿವಾರ್ಯವಾಗಿ ನಾವು ಟ್ಯಾಂಕರ್ ಮೂಲಕ ನಾವು ನೀರು ಸರಬರಾಜು ಮಾಡಕತ್ತೀವಿ. ಈಗ ಇನ್ನೊಂದು 15 ದಿನದೊಳಗೆ ಮತ್ತೊಮ್ಮೆ ಮಳೆ ಆತಪ್ಪ ಅಂದ್ರೆ ನಾವು ಮಾಡಿದ್ದು ಸಕ್ಸಸ್ ಆಗುತ್ತೆ ಸರ್. 100% ಸಕ್ಸಸ್ ಆಗುತ್ತೆ. ನಮ್ಮ ಜಿಲ್ಲೆ ಒಳಗೆ, ನಮ್ಮ ರಾಜ್ಯದೊಳಗೆ ಸಕ್ಸಸ್ ಆಗುತ್ತೆ. ಆದ್ರೆ 15 ದಿನ ಒಳಗೆ ಆಗಲಿಲ್ಲ ಅಂದ್ರೆ ಮತ್ತೊಂದು ಬಾರಿ ನಾವು ಸತಾಗತೆ ಇನ್ನೊಂದು ಪ್ರಯತ್ನ ಮಾಡ್ಬೇಕು ಸರ್. ಆ ನಂತರ ಆದ್ರೆ ಮಳೆ ಆಗ್ಬೇಕು ನಮ್ಗೆ. ಆನಂತರ ಮಳೆ ಆದ್ರೆ ನಮ್ಗೆ ಹರ್ಷ ವ್ಯಕ್ತಪಡಿಸ್ತೀವಿ. 1 ಎಕರೆಗೆ ಎಷ್ಟು ಖರ್ಚಾಗುತ್ತೆ ನೀರು? 1 ಎಕರೆಗೆ ಸುಮಾರು ಒಂದು 4,000 ರೂಪಾಯಿ ಖರ್ಚಾಗುತ್ತೆ ಸರ್. 4,000 ರೂಪಾಯಿ ಖರ್ಚಾಗುತ್ತೆ ಈ ವರ್ಷ ಈ ದಿನಕ್ಕೆಲ್ಲ. ಹಾಂ ಸರ್. ಭಾಳ ಜೋರಾಗಿತ್ತು, ಭಾಳ ಮಳೆ ಆಗಿತ್ತು ಸರ್. ಹೋದ ವರ್ಷ ಈಗ ನೀರೇ ಎಲ್ಲ ಮುಂದೆ ಬರ್ತದೆ ಸರ್. ಮುಂದೆ ನಾವು ಶ್ರಾವಣದೊಳಗೆ ಬರ್ತನ ಆಶಾಭಾವನೆಯಿಂದ ನಾವು ನೀರನ್ನು ಸರಬರಾಜು ಮಾಡಾಕತ್ತೀವಿ ಸರ್. ಮುಂದೆ ಶ್ರಾವಣದೊಳಗೆ ನಮಗೆ ಮಳೆ ಬರ್ಬೇಕು. ಮಳೆ ಬರಲಿಲ್ಲ ಅಂದ್ರೆ ಅನಿವಾರ್ಯ ಸರ್. ಈಗ ನಾವು ನೀರು ಹೇರಿದ್ದನ್ನ ವ್ಯರ್ಥ ಆಗುತ್ತೆ ಸರ್. ಬೆಳೆ ಎತ್ತರದಾಗೆಲ್ಲ ಬೆಳೆ ಬಲಿತೈತಲ್ಲ ಸರ್, ನೀರಿನ ಪ್ರಮಾಣ ಹೆಚ್ಚಬೇಕಾಗತ್ತೆ. ಅವಾಗ ನಮ್ಗೆ ನೀರು ಕೊಡೋಕ್ಕಾಗೋದಿಲ್ಲ.
ಅನಿವಾರ್ಯ ಸರ್. ಏನು ಮಾಡೋಕ್ಕಲ್ಲ, ಕೈ ಚೆಲ್ಲಿ ಕೊಳ್ಬೇಕಾಗತ್ತೆ ನಾವು ರೈತರು. ಈಗ ಎಷ್ಟು ದಿನ ತಡೀತದೆ ಸರ್ 15 ದಿನ, ಮ್ಯಾಕ್ಸಿಮಮ್ 15 ದಿನ ನಾವು ಬದುಕ್ಬೋದು ಸರ್ ಬೆಳೆ. ಮತ್ತು 15 ದಿನ ನಂತರ ಅನಿವಾರ್ಯ ಮತ್ತೆ ಬಾರ್ದೆ ಸರ್ ಈ ಟೈಪ್. ಇಲ್ಲಿವರೆಗೆ ಎಷ್ಟು ಖರ್ಚು ಮಾಡಿದ್ದಾರೆ ಸರ್ ಇಲ್ಲಿವರೆಗೆ ಇದು 13 ಎಕರೆ ಸರ್. 13 ಎಕರೆದ್ರೊಳಗೆ 9 ಎಕರೆ ನೀರು ಹಾಸ್ಬಿಟ್ಟಿದ್ದೀವಿ ಟ್ಯಾಂಕರ್ ಮೂಲಕ. ಇನ್ನೂ 4 ಎಕರೆ ಸರ್. ನಾಳೆ ಒಂದಿನ ನೀರು ಹಾಸೋದಾಗತ್ತೆ. ಇದಾಗಿಂದ ಬೇರೆ ಹೊಲಕ್ಕೆ ನಾವು ನೀರು ಹಾಸ್ಬೇಕು ಸರ್. ಅನಿವಾರ್ಯ ಖರ್ಚು ಮಾಡ್ತೀವಿ. ಈಗ ಅಲ್ಲಿಗೆ ಆಲ್ರೆಡಿ ನಾವು ತೋಷಂಬಿಟ್ಟಿವಿ ಸರ್. ತೋಷಂಬಿಟ್ಟಿವಿ, ಅನಿವಾರ್ಯವಾಗಿ ನಾವು ಖರ್ಚು ಮಾಡ್ಬೇಕಾಗತ್ತೆ. ಇದೊಂದು ಟೈಮ್ ನೀರು ಹಾಸ್ತೀವಿ ಸರ್. ಸರ್ ನಮ್ಮ ಹೆಸರು ಬಸವರಾಜ್ ಅಂತ, ಕುಕ್ನೂರು ತಾಲೂಕಿನ ತಳಕಲ್ ಗ್ರಾಮದವರು. ಇದು ಈ ಸಲ ಮಳೆಯನ್ನು ನಂಬಿರುವಂಥ ರೈತರಿಗೆ ಭಾಳ ಅಡಚಣೆ ಉಂಟಾಗಿದೆ. ಯಾವುದೇ ಬೆಳೆಗೆ ಈ ಒಂದು ತಿಂಗಳಾದರೂ ಇನ್ನೂ ಯಾವುದೇ ಮಳೆ ದೇವರ ಕೃಪೆ ತೋರಿಸೋಲ್ಲ. ಇದ್ದಂಥ ರೈತರು ಟ್ಯಾಂಕರ್ ಮೂಲಕ ಮಾಡ್ತಾ ಇದ್ದಾರೆ. ಆದರೆ ಬಡವ ರೈತರಿಗೆ ಭಾಳ ತೊಂದರೆ ಆಗಿದೆ. ದೇವರನ್ನೇ ನಂಬಿರುವಂಥ ಕೃಪೆ ಇನ್ನೂ ಯಾವುದೇ ಮಳೆ ಆಗ್ತಾ ಇಲ್ಲ. ಈಗ ಆದ್ರೆ ಸಣ್ಣ ರೈತರಿಗೆ ಭಾಳ ಅಡಚಣೆ ಆಗಿದೆ. ಟ್ಯಾಂಕರಿಗೆ ಸರ ಅದು ಇಷ್ಟೇ ಹೊಡಿಬೇಕಂತ ಇಲ್ಲ. ಒಂದು 2,000 3,000 ಒಂದು ಟ್ಯಾಂಕರಿಗೆ ಖರ್ಚು. ಲೇಬರ್ ಆಯ್ತು, ಡೀಸೆಲ್ ಆಯ್ತು, ಅದನ್ನ ಲೆಕ್ಕ ಹಿಡಿದ್ರೆ ಭಾಳ ಆಗ್ತಾಯಿದೆ ಸರ್. ಒಂದು 3,000 4,000 ಒಂದು ಟ್ಯಾಂಕರಿಗೆ. ಏನು ಸರ್ ರೈತ ಸರ ಭಾಳ ಅದ ಸರ್. ಈಗ ಟ್ಯಾಂಕರ್ ಮುಖ ಒಂದು 2-3 ಲೇಬರ್ ಬೇಕು, ಡ್ರೈವರ್ ಬೇಕು. 2,000 ಸರ ಸರ್ಕಾರಲಿಂತ ಎಲ್ಲ ನೋಡ್ತಾ ಇದೀವಿ ಸರ್. ಈ ಸಲ ಬರಗಾಲ ಅಂತಂದು ಘೋಷಣೆ ಮಾಡಿ ಯಾವುದೇ ಸಣ್ಣ ರಾತ್ರು ದೊಡ್ಡ ಇದ್ದಾರಕ್ಕಾರ ಮಾಡ್ತಾ ಇದ್ದಾರೆ ಸರ್. ಸಣ್ಣ ರೈತರಿಗೆ ಭಾಳ ತೊಂದರೆ ಇದೆ. ಈ ಯಾವ್ದು ಟ್ಯಾಂಕರ್ ತಂದು ಖರ್ಚಾಗೋದ್ರಿಂದ ಹೊಡ್ಯಾಕ ಪ್ರಯತ್ನ ಮಾಡ್ತಾ ಇಲ್ಲ ಸರ್. ನಮ್ಮ ಹೆಸರು ನೀಲಪ್ಪ, ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು. ಮಳೆ ಹೋಗೋದ್ರಿಂದ ತೊಂದರೆ ಆಗಿದೆ. ನೀರು ಟ್ಯಾಂಕರ್ ಮೂಲಕ ನೀರು ಹಾಸ್ತಾ ಇದ್ದೀವಿ. ಅದೆಲ್ಲ ಖರ್ಚು ವೆಚ್ಚ ಆಗ್ತಾ ಇದೆ. ಖರ್ಚಿಗೆ ಒಂದು ಟ್ಯಾಂಕರ್ಗೆ ಬಾಡಿಗೆ 100 ರೂಪಾಯಿ ನೀರು ಹಾಕಕ್ಕೆ. ಮತ್ತು ಡೀಸೆಲ್ ಎಲ್ಲ ದುಬಾರಿ ರೇಟ್ ಆಗಿದೆ. ಏನು ರೈತರಿಗೆ ಲಾಭ ಆಗ್ತಾ ಇಲ್ಲ ಮಳೆ ಹೋಗ್ತಾರಿಂದ. ಮಳೆ ಆಗಿದ್ರೆ ತುಂಬ ಚೆನ್ನಾಗಿ ಬರ್ತೈತಿ. ಭಾಳ ಜನ ಇದ್ದಾರೆ. ಹೊಲ ತುಂಬ ಇದೆ. ಅಲ್ಲಿಂದ 2 ದಿನ ಹಾಸ್ತಾ ಇದ್ದೀವಿ. ಅವರು ಈಗ 3ನೇ ದಿನ ಒಂದು ಟ್ಯಾಂಕರ್ ಒಂದು ಭಾಳ ದೂರ ಸ್ವಲ್ಪ ನೀರು ಹಾಕಿಸ್ತಾರೆ. ಜಾಸ್ತಿ ಬೇಕಾಗ್ತಾ ಇದೆ ನೀರು. ಮಳೆ ಆಗ್ಬೇಕು ಸರ್. ಮಳೆ ಆಗ್ಬೇಕಂದ್ರೆ ಪೀಕ್ ನೀರು ಅಲ್ಲಿ ಬಾಡಿಗೆ ದುಡ್ಡು ಕೊಟ್ಟು ತರಬೇಕು. ಬೋರ್ವೆಲ್ ಅಲ್ಲಿ ಊರಲ್ಲಿ ಬೋರ್ವೆಲ್ ಇದೆ. ಬೋರ್ವೆಲ್ ತಂದು ನೀರು ಹಾಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ